ಕ್ರಮ ತಗೊಂಡಿದ್ದೀರಿ? ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಕೃತ್ಯ. ನಾನು ಕೇಳ್ಪಟ್ಟಾಗೆ ಈಗ ಆಲ್ರೆಡಿ ಅಲ್ಲಿ ಒಂದು ಹತ್ತಿ ಹುಡಿ ಎಣ್ಣೆ ಡಬ್ಬಿಯಲ್ಲಿ ಟ್ಯಾಂಕಲ್ಲಿ ಮಿಶ್ರಣ ಮಾಡಿದ್ದಕ್ಕೆ ಜಾಸ್ತಿ ನೀರು ಮಿಶ್ರಣಕ್ಕೆ ಅದು ಡೈಲ್ಯೂಟ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಯಾರಿಗೂ ಏನು ತೊಂದರೆ ಆಗಿಲ್ಲ. ಇಲ್ಲ ಸ್ವಲ್ಪ ತೊಂದರೆ ಆಗುವಂಥ ಪರಿಸ್ಥಿತಿ ಇತ್ತು. ಯಾವುದೇ ತೊಂದರೆ ಇಲ್ಲ. ಅದನ್ನು ಈಗಾಗಲೇ ನಾನು ಇನ್ಸ್ಪೆಕ್ಟರ್ ಕೂಡ ಮಾತಾಡಿದ್ದೀನಿ. ಇಮಿಡಿಯೇಟಾಗಿ ಯಾರು ಅದನ್ನು ತಪ್ಪು ಮಾಡಿದ್ರೆ ಅವ್ರಿಗೆ ಹಿಡಿದು ಅವ್ರಿಗೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡಬೇಕಂತ ನಾನು ಈಗ ಸೂಚನೆ ಮಾಡಿದ್ದೀನಿ. ಸೊ ಅದು ಹಿಂದೆ ಅದು ಆಗಿದ್ದು ಜಾತ್ರೆಯಲ್ಲಿ ಏನೋ ಪ್ರಶ್ನೆ ನೀಡಿದ್ವಿ. ಈ ಹುಡುಗರ ಪರಿಸ್ಥಿತಿ ಆಮೇಲೆ ಅವ್ರ ಪಾಲಕರು ಏನಂತ ಭೇಟಿಯಾಗಿದೆ ನೀವು ಹಾಸ್ಪಿಟಲ್? ಇಲ್ಲ, ಇದು ಉದ್ದೇಶಪೂರ್ವಕ ಯಾವುದೋ ಒಬ್ಬ ಸ್ಯಾಡಿಸ್ಟ್ ಮನುಷ್ಯ ಮಾಡಿರೋದು. ಅದು ಯಾವುದು ಈ ಇಲಾಖೆ ವತಿಯಿಂದ ನೀರು ಮಿಶ್ರಣ ಆಗಿರೋದು ಅಂತದಲ್ಲ. ಉದ್ದೇಶಪೂರ್ವಕವಾಗಿ ಅವ್ನು ಏನು ತಲೆಯಾಗ ಅವಂಗೆ ಏನಾಯ್ತು ತಲೆ ಹುಡ್ಸೋದು ಏನೋ ಗೊತ್ತಿಲ್ಲ. ವಿಷವನ್ನು ಟ್ಯಾಂಕ್ನಲ್ಲಿ ಮಿಕ್ಸ್ ಮಾಡ್ತಾನಂತಂದ್ರೆ ಅವನ ಸ್ವಭಾವ ಅವನ ವಿಚಾರ ತಾವು ಗಮನಿಸ್ಬೋದು ಅಷ್ಟೇ. ವ್ಯಕ್ತಿಗೂ ಮಾಡುವಂಥ ವಿಚಾರ ಇದು. ಯಾವುದೋ ಇಲಾಖೆಗೆ ಸಂಬಂಧಿಸಿದ ಅದು ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಜನ ಮಂದಿ ಕೂಡಿಸಿ ಮಾಡಿದ್ದಾರೆ ಅಂತ ಅನಿಸ್ತದೆ ಸರ್ ನಿಮಗೆ? ಒಬ್ಬನು ಮಾಡಿದ್ದಾನೆ. ಅದನ್ನು ಆದಷ್ಟು ಬೇಗನೆ ಅದನ್ನು ತಹಕೀಕಾತ್ ಮಾಡಿ ಅದನ್ನು ತಂದು ಒಳಗೆ ಹಾಕ್ಸುವಂಥ ವ್ಯವಸ್ಥೆ ಮಾಡ್ತೀವಿ. ಕಠಿಣ ಕ್ರಮ 100%. ಈಗ ನೀವು ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ದೀರಿ? ಸೂಚನೆ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ. ಕ್ರಮ ವಹಿಸಲಿಕ್ಕೆ ಖುದ್ದಾಗಿ ಹೋಗಿ ಅದನ್ನು ಇನ್ವೆಸ್ಟಿಗೇಟ್ TC ಕ್ಯಾಮ್ರಾವನ್ನು ಅಳವಡಿಸಿ ಮತ್ತೆ ಆ ಗ್ರಾಮದಲ್ಲಿ ಆ ರೀತಿ ತೊಂದರೆ ಆಗದಂಗೆ ನೀವು ಕ್ರಮ ವಹಿಸಬೇಕಂತ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆ. ಅಧಿಕಾರಿಗಳು SDMC ಅಧ್ಯಕ್ಷರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಸರ್ ನೀವು? ಪ್ರಿನ್ಸಿಪಲ್ ನಾವೆಲ್ಲ ಹಾಸ್ಪಿಟಲಲ್ಲಿ ಕರೆದು ಮಾತಾಡಿಲ್ಲ. ಮಾತಾಡಿದ್ದೀವಿ. ಧನ್ಯವಾದ.